ಹಲೋ ನಮಸ್ತೆ ಆಲ್ ದ ಸ್ಟೂಡೆಂಟ್ಸ್ ಅಂಡ್ ಪ್ಯಾರೆಂಟ್ಸ್. ಎಲ್ರಿಗೂ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರು ಮ್ಯಾನೇಜ್ಮೆಂಟ್ ಸೀಟ್ಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ, ಅಥವಾ ಒಂದನೇದು, ಎರಡನೇದು ಯಾರ್ಯಾರದು KCET ಎಕ್ಸಾಮ್ ಅಷ್ಟು ಒಳ್ಳೇದು ಹೋಗಿಲ್ಲ ಸರ್, ನನ್ನ KCET ಮಾರ್ಕ್ಸ್ ಅನ್ನು ನೋಡಿದ್ರೆ ನಂದು ಮೋರ್ ದನ್ 1 lakh ರ್ಯಾಂಕ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಅನ್ಕೊಂಡವರು. ಥರ್ಡ್ ಒನ್, ನೀವು ಕ್ಯಾಟಗರಿ ವೈಸ್ ಅಲ್ಲಿ ಜನರಲ್ ಮೆರಿಟ್, OBCನೋ SC STನೋ ಅಥವಾ ಯಾವುದೇ ಕ್ಯಾಟಗರಿ ಆಗಿರ್ಬೋದು, ನನ್ಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳೋ ಡೌಟ್ ಅಲ್ಲಿ ಇರ್ಬೋದು. ಅವ್ರೆಲ್ರಿಗೂ ಕೂಡ ಈ ವಿಡಿಯೋದಲ್ಲಿ ಇರೋ ಫ್ಯಾಕ್ಟ್ ನ ಆನ್ ಫೇಸ್ ನಾನು ಹೇಳ್ತಾ ಇದ್ದೇನೆ. ಓಕೆ, ಇರೋ ಫ್ಯಾಕ್ಟ್, ನಿಮ್ ಕಾಲೇಜ್ ಸಿಗುತ್ತಾ ಇಲ್ವಾ, ಸಿಗೋದಾದ್ರೆ ಯಾವಾಗ ಸಿಗತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ ತುಂಬಾ ಕಾಲೇಜಸ್ಗಳು IIT ನಂತರ ನಮ್ದೇ ಕಾಲೇಜ್ಗಳು, ನಮ್ದೇ ಕರ್ನಾಟಕದಲ್ಲಿ ನಮ್ದೇ ಟಾಪ್ ಕಾಲೇಜ್ಗಳು ಅಂತ ಬಿಲ್ಡಪ್ ಅನ್ನ ಕೊಡ್ತಾರೆ. ಈ ವರ್ಷ ನಮ್ಮ ಕಾಲೇಜಲ್ಲಿ 40,000 ಮೇಲ್ಗಡೆ ಕಟ್ ಆಫ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಸೀಟ್ಗಳು ಸಿಗೋದಿಲ್ಲ, ನಮ್ಮಲ್ಲಿ ಪ್ಲೇಸ್ಮೆಂಟ್ಗಳು 100% ಇದೆ, 50 ಲಕ್ಷ ಪ್ಯಾಕೇಜ್ ಆಗಿದೆ, 20 ಲಕ್ಷ ಪ್ಯಾಕೇಜ್ ಆಗಿದೆ, ಆವರೇಜ್ ಪ್ಯಾಕೇಜ್ 10 lakhs ಆಗಿದೆ, ಸೊ ಬೇಗ ಜಾಯಿನ್ ಆಗಿ, ಇಲ್ಲದೆ ಇದ್ರೆ ನಿಮಗೆ ಮತ್ತೆ ಮುಂದೆ ಸೀಟ್ ಸಿಗೋದಿಲ್ಲ ಅಂತ ಹೇಳೋ ಬಿಲ್ಡಪ್ ಗಳನ್ನ ನಾನು ತುಂಬಾ ನೋಡಿದ್ದೇನೆ. ಅದೆಲ್ಲ ಕಾಲೇಜ್ಗಳ ರಿಯಾಲಿಟಿನ ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ನೀವು 1 ಲಕ್ಷದ ಮೇಲೆ CET ರ್ಯಾಂಕ್ ಬಂದ್ರೆ ನಂಗೆ ಸೀಟ್ ಸಿಗೋದಿಲ್ವಾ, ಒಂದೇದು. ಇದು ಎಲ್ರಿಗೂ ಡೌಟ್ ಇದೆ ಸರ್, ನಾನು ಇವಾಗಲೇ ಮ್ಯಾನೇಜ್ಮೆಂಟ್ ಸೇರ್ಲಾ, ಯಾಕಂದ್ರೆ ಎಲ್ಲ ಕಾಲೇಜವರು ಕಾಲ್ ಮಾಡ್ಕೊಂಡು ಮ್ಯಾನೇಜ್ಮೆಂಟ್ ಸೀಟ್ ಇರೋದಿಲ್ಲ ಅಂತಿದ್ದಾರೆ. ಇದು ಸತ್ಯನಾ ಸುಳ್ಳ ಅನ್ನೋದ್ರದ ಕಂಪ್ಲೀಟ್ ಡೀಟೇಲ್ಸ್. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ ಕೌನ್ಸಿಲಿಂಗ್ ಸರ್ವಿಸಸ್ ಇರುತ್ತೆ, 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಾನು ತುಂಬಾ ಪ್ರೌಡ್ ಆಗಿ ಹೇಳ್ತಾ ಇದ್ದೇನೆ, ನಾನು ಹೇಳ್ತಾ ಇರುವಂತ ಈ ಕಾಲೇಜ್ಗಳಿದೆ ನೋಡಿ, ಟಾಪ್ ಕಾಲೇಜಸ್ಗಳನ್ನ ಬಿಡಿ, ನಾನು ಆಲ್ರೆಡಿ ಅದನ್ನು ವಿಸಿಟ್ ಮಾಡಿದ್ದೇನೆ. ಅಂಡ್ ಟಾಪ್ ಕಾಲೇಜಸ್ಗಳ ಬಗ್ಗೆ ಎಲ್ಲರೂ ಹೇಳ್ಬೋದು, ಟಾಪ್ 10-15 ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ. ಬಟ್ Tier 2 ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆಗುವಂತ ಸ್ಟೂಡೆಂಟ್ಸ್ಗಳು ಇಲ್ಲಿ ಲೆಕ್ಕಕ್ಕಿಲ್ವಾ? ಸೊ ಅಂತ ಸ್ಟೂಡೆಂಟ್ಸ್ಗಳಿಗೆ ಅವ್ರು ಸೇರುವಂತ ಕಾಲೇಜ್ಗಳ ಬಗ್ಗೆ ಅವರು ತಿಳ್ಕೊಳ್ಳೋದು ಬೇಡವಾ? ಇದೆಲ್ಲದನ್ನು ನೋಡ್ಕೊಂಡು ನಾನು ಆನೆಸ್ಟ್ ಆಗಿ ಹೇಳ್ತೇನೆ ನೋಡಿ, ನಾನಿಲ್ಲಿ ಹಣ ಮಾಡ್ಲಿಕ್ಕೆ ಬರ್ಲಿಲ್ಲ, ನೆನಪಿಟ್ಕೊಳ್ಳಿ. ನಾನಿಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಬಿಸ್ನೆಸ್ ಮಾಡೋದಾಗಿದ್ರೆ ನಾನು 5,000 10,000 ಫೀಸನ್ನು ಇಡ್ಬೋದಿತ್ತು. ನನ್ನ ಏಮ್ ಇಷ್ಟೇ, ಎಲ್ಲಾ ಸ್ಟೂಡೆಂಟ್ಗಳಿಗೂ ಕೂಡ ಎಲ್ಲಾ ಕಾಲೇಜ್ಗಳ ಬಗ್ಗೆನೂ ಗೊತ್ತಾಗ್ಬೇಕು. ಈವನ್ Tier 2 ಕಾಲೇಜಸ್ಗಳ ಬಗ್ಗೆ, ಈವನ್ Tier 3 ಕಾಲೇಜಸ್ಗಳ ಬಗ್ಗೆ, ಒಂದನೇದು. ಎರಡನೇದು, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಇದು ರೀಚ್ ಆಗಬೇಕು. ಓನ್ಲಿ ಅಂದ್ರೆ ಈಗ 5,000 10,000 ಎಲ್ರಿಗೂ ಅಫೋರ್ಡ್ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ. ಸೊ ಅದಕ್ಕೆ ಎಲ್ರಿಗೂ ರೀಚ್ ಆಗ್ಬೇಕು ಅಂತ ನಾನು ಇದನ್ನ 2,000 ಕೊಡ್ತಾ ಇದ್ದೇನೆ. ಎರಡನೇದು. ಮೂರನೇದು, ಸರ್ ನೀವು ಫ್ರೀ ಕೊಡ್ಬೋದಿತ್ತಲ್ಲ, ಅಷ್ಟಿದ್ರೆ ಸರ್ವಿಸ್ ಮಾಡ್ಬೋದಿತ್ತಲ್ಲ. ಬಟ್ ನಾನು ನನ್ನ ಟೈಮನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾವುದೋ ಒಂದು ವಸ್ತು ಫ್ರೀ ಆಗಿ ಸಿಗುತ್ತಂದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಎಲ್ರಿಗೂ ರೀಚ್ ಆಗ್ಬೇಕು ಅಂತ ಇದನ್ನ 2,000 ರುಪೀಸಿಗೆ ಇಡ್ತಾ ಇದ್ದೇನೆ. ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ಖಂಡಿತ ಜಾಯ್ನ್ ಆಗಿ. ನಾನು ಇಲ್ಲಿ ಯಾವುದು ಬಿಲ್ಡಪ್ ಅನ್ನ ಕೊಡ್ಲಿಕ್ಕೆ ಇದಿಲ್ಲ. ನಾನು ನಿಮ್ಗೆ ಈಸಿಯಾಗಿ ವೆಬ್ಸೈಟ್ ಅನ್ನ ನೋಡ್ಕೊಂಡು ಆ ಕಾಲೇಜಿನ ಇಡಿ ಅಥವಾ ಕಟ್ ಆಫ್ ರ್ಯಾಂಕ್ ಅನ್ನು ನೋಡ್ಕೊಂಡು ಈ ಕಾಲೇಜಿನ ಇಡಿ ಅಂತ ಹೇಳ್ಬೋದಿತ್ತು. ನಾನು ಯಾಕೆ ಎಲ್ಲ ಕಾಲೇಜಿಗೂ ಹೋಗ್ತಾ ಇದ್ದೇನೆ ಕೇಳಿದ್ರೆ, ಸೊ ನಾನು ಮಾಡುವಂತ ಕೆಲಸದಲ್ಲಿ ನನಗೆ ಇದಿರ್ಬೇಕು, ನನಗೂ ತೃಪ್ತಿ ಇರ್ಬೇಕು. ಸುಮ್ಮನೆ ನಾನು ಹಣ ತಗೊಂಡು ನಾನು ಏನೂ ಮಾಡ್ಲಿಲ್ಲ ಅಂತ ನನಗೆ ಅನ್ಸಬಾರ್ದು. ಸೊ ಅದೇ ಒಂದು ರೀಸನ್ಗೋಸ್ಕರ ಎಲ್ಲಾ ಕಾಲೇಜಿಗೂ ವಿಸಿಟ್ ಮಾಡ್ತಾ ಇದ್ದೇನೆ. ನಾನು IT ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ಅದರ ಬಿಟ್ವೀನ್ ಅಲ್ಲಿ ನನಗೆ ಟೈಮ್ ಸಿಕ್ಕಿದಾಗ ಹೋಗಿ ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡಿ, ಲ್ಯಾಪ್ಟಾಪ್ ಅನ್ನ ತಗೊಂಡೋಗಿ ಏನಾದ್ರೂ ಮೀಟಿಂಗ್ ಇದ್ರೆ ನಂದು IT ನಾನು ಅಲ್ಲಿ ಲಾಗಿನ್ ಆಗಿ ಇದು ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೇನೆ. ರೀಸನ್ ಒಂದೇ, ಎಲ್ಲಾ ಸ್ಟೂಡೆಂಟ್ಸಿಗೂ ಅವ್ರು ಸೇರೋ ಕಾಲೇಜ್ ಬಗ್ಗೆ ಗೊತ್ತಿರಬೇಕು. ಈ ಟ್ರ್ಯಾಪ್ ಅಲ್ಲಿ ಎಲ್ಲರೂ ಸಿಕ್ಕಾಕೊಳ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೇನೆ. ಪ್ಲಸ್ ಏನ್ ಹೇಳ್ತಾರೆ, ತುಂಬಾ ಜೆನ್ವಿನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಜಾಯಿನ್ ಆಗೋದಿದ್ರೆ ಆಗ್ಬಹುದು, ನಾನು ಇದು ಅಂತ ನಾನು ಹೇಳಿ ನನಗೇನು ಆಗ್ಬೇಕಾಗಿದ್ದಿಲ್ಲ. ಖಂಡಿತ ನಿಮ್ಗೆ ಆನ್ಲೈನ್ ಅಲ್ಲಿ ಡೌಟ್ ಇದ್ರೆ ನಂದು ಆಲ್ರೆಡಿ ಮೈನ್ ಚಾನಲ್ ಇದೆ, ನಮ್ದು ರಿವ್ಯೂಸ್ ನ ವಿಡಿಯೋವನ್ನ ಸಪರೇಟ್ ಆಗಿ ನಾನು ಕೊಡ್ತೇನೆ. 1,500+ ಸ್ಟೂಡೆಂಟ್ಸ್ ಗಳನ್ನ ನಾನು ಆನೆಸ್ಟ್ ಆಗಿ ಮಾಡಿದ್ದೇನೆ. ಸ್ಟೂಡೆಂಟ್ಸ್ಗಳು ಇವತ್ತಿಗೂ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಓಕೆ, ಸೊ ನನಗೆ ಇಲ್ಲಿ ನಿಮ್ಮ ಹತ್ರ ಬಂದ್ಕೊಂಡು ನಾನು ಇದು ಅಂತ ಹೇಳುವಷ್ಟು ನನಗೆ ಏನಿಲ್ಲ. ಓಕೆ, ಜಾಯಿನ್ ಆಗ್ಬೇಕು ಅಂತಿದ್ರೆ ದಯವಿಟ್ಟು ಜಾಯಿನ್ ಆಗಿ. ನಾನು ಎಲ್ರಿಗೂ ಯಾಕೆ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೇನೆ ಕೇಳಿದ್ರೆ, ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಎಲ್ಲೋ 2,000 ರುಪೀಸ್, ಎಲ್ಲೋ 4,000 ರುಪೀಸ್ ಅನ್ನ ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ 2,000 4,000 ರುಪೀಸ್ಗೆ ಹಿಂದೆ ಮುಂದೆ ನೋಡಬೇಡಿ, ದಯವಿಟ್ಟು ನೋಡಬೇಡಿ, ಜಾಯಿನ್ ಆಗಿ, ಸರಿನಾ? ನನ್ನ ಟೈಮ್, ನನ್ನ ಎನರ್ಜಿ, ಈ 2.5 months ಅನ್ನೋದು ಬಿಗ್ ಪ್ರಾಸೆಸ್. ಕೌನ್ಸಿಲಿಂಗ್ ಅನ್ನೋದು ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ, ಚಾಯ್ಸಸ್ಗಳಿರುತ್ತೆ. ಕಾಲೇಜಿನ ಯಾವ ಆರ್ಡರ್ ಇರಬೇಕು, ಬ್ರಾಂಚ್ನ ಯಾವ ಆರ್ಡರ್ ಇರಬೇಕು. ನಾಟ್ ಓನ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್, ಟಾಪ್ 15-20 ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ಗಳಿಗೆ ಬೇರೆ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗೋದಿಲ್ವಾ? ಅವ್ರಿಗೆ ಯಾರು ಗೈಡೆನ್ಸ್ ಅನ್ನ ಕೊಡ್ತಾರೆ? ವೆಬ್ಸೈಟ್ ಇಂದ ತಗೊಂಡು ಬಂದು ನಿಮ್ಗೆ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ಗಳ ಪ್ರೆಸೆಂಟೇಷನ್ ಮಾಡ್ಕೊಂಡು ನಾನು ನಿಮ್ಗೆ ಕೊಡೋದಾದ್ರೆ ನಾನೇ ಬೇಕಾದಕ್ಕೆ. ಸೊ ನಾಟ್ ಓನ್ಲಿ ಟಾಪ್ 15 or 20 ಇಂಜಿನಿಯರಿಂಗ್ ಕಾಲೇಜ್, ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಗೂ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ, ದಯವಿಟ್ಟು. ಓಕೆ,
ಸೊ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಯಾಕಂದ್ರೆ ನಾನು ಇದರಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಎಲ್ಲ ಕಾಲೇಜಿಗೆ ಹೋಗಿ ನಾನು ಇದನ್ನು ಮಾಡಬೇಕಾಗಿದ್ದ ಅಗತ್ಯ ಇರಲಿಲ್ಲ. ಬಟ್ ನನಗಿಲ್ಲಿ ಏನು ಗೊತ್ತುಂಟು, ಸ್ಟೂಡೆಂಟ್ಸ್ಗಳು ಸ್ಟ್ರಗಲ್ ಮಾಡ್ತಾ ಇದ್ರು. ದಟ್ ಟು Tier 2 ಮತ್ತು Tier 3 ಟಾಪ್ 15 ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಓಕೆ, ನೀವು ಅವ್ರದ್ದು ವೆಬ್ಸೈಟಿಗೆ ಹೋದ್ರೆ ಸಿಗುತ್ತೆ. ಅಥವಾ ಕೆಲವರಿಗೆ ಕೆಲವೊಂದು ಕನ್ಫ್ಯೂಷನ್ಸ್ಗಳು ಇರುತ್ತೆ. ಉಳಿದಿರೋ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ಗಳ ಕತೆ ಏನು? ಆ ರೀಸನಿಗೋಸ್ಕರ ನಾನು ಎಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೇನೆ. ಈ ಗ್ಯಾಪನ್ನ ಫಿಲ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಇದ್ರೆ ನೀವು ಜಾಯ್ನ್ ಆಗ್ಬೋದು. ತುಂಬ ಕಡಿಮೆ ಫೀಸು, ಮಿನಿಮಲ್ ಫೀಸು. ಕರ್ನಾಟಕದಲ್ಲಿ 100% ಯಾರೂ ಕೊಡೋದಿಲ್ಲ. ಇಷ್ಟು ಒಳ್ಳೆ ಕಂಟೆಂಟನ್ನು 100% ಕೊಡೋದಿಲ್ಲ. ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈಗ ಇದಿಷ್ಟು ನಮ್ಮ ಏಕಲವ್ಯ 3.0. ಇದರಿಂದ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನಾಗತ್ತೆ ಅಂತ ಕೇಳಿದ್ರೆ, ನಿಮ್ಗೆ ಏನೇ ಈಗ ನೀವು ಇವಾಗ ಜಾಯ್ನ್ ಆಗಿದ್ರು, ಇವಾಗಿಂದ ಸ್ಟಾರ್ಟ್ ಆಗಿ KEA ಕಡೆಯಿಂದ ನೋಟಿಫಿಕೇಶನ್ ಇರ್ಬೋದು, ಕೌನ್ಸಿಲಿಂಗ್ ಪ್ರಾಸೆಸ್ಗಳಿರ್ಬೋದು, ಎಲ್ಲದು ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಗೈಡೆನ್ಸ್ ಇರುತ್ತೆ. ಅದಾದ್ಮೇಲೂ ಕೂಡ ನಿಮಗೆ ಇಂಜಿನಿಯರಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬೋದು, ಯಾವ ಸಬ್ಜೆಕ್ಟನ್ನು ತಗೊಳ್ಬೇಕು, ಯಾವುದು ಇಲೆಕ್ಟಿವ್ ಅನ್ನ ತಗೊಳ್ಬೇಕು, ಅಥವಾ ಮುಂದೆ ಏನು ಮಾಡಬೇಕು ಅನ್ನೋ ಗೈಡೆನ್ಸ್ ಕೂಡ ನನ್ನ ಕಡೆಯಿಂದ ಸಿಗುತ್ತೆ. ಓಕೆ, ನಾನು ಓನ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಇಲ್ಲಿ ಬರಲಿಲ್ಲ. ಓಕೆ, ಸೊ ಇಷ್ಟ ಇದ್ರೆ ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಈಗ ಇದಿಷ್ಟು ನಮ್ಮ ಪ್ರೈಸಿಂಗ್. ಇದು ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಆಲ್ರೆಡಿ ಇದಕ್ಕೆ ಜಾಯ್ನಿಂಗ್ ಆಗ್ತಾ ಇದೆ, ಇನ್ನು ಸದ್ಯದಲ್ಲೇ ಫಿಲ್ ಆಗುತ್ತೆ. ನೀವು ಆದಷ್ಟು ಬೇಗ ಜಾಯ್ನ್ ಆದರೆ ಒಳ್ಳೆಯದು. ಒಳ್ಳೆ ಕೆಲಸವನ್ನು ಜಾಸ್ತಿ ಪೋಸ್ಟ್ಪೋನ್ ಮಾಡಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಈಗ ಕರೆಕ್ಟ್ ನೆನಪಿಟ್ಕೊಳ್ಳಿ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಿಮ್ಗೊಂದು ವಿಷಯವನ್ನು ನಾನು ಹೇಳಬೇಕು. ಏನಂತ ಕೇಳಿದರೆ, ಕೆಲವೊಂದು ಕಾಲೇಜಲ್ಲಿ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಬೋರ್ಡ್ಸ್ ತುಂಬ ಈಸಿ ಆಗಿದೆ ಅಂತ ಅನ್ಕೊಳ್ಳಿ, ಬಟ್ KCET ಆಸ್ ಪರ್ ಪ್ಲಾನ್ ಹೋಗಿಲ್ಲ. ಸರ್, ನನಗೆ ಈಗ ನನ್ನ ಇದರ ಪ್ರಕಾರ ರ್ಯಾಂಕ್ ತುಂಬ ಹೈ ಹೋಗ್ಬೋದು. ರ್ಯಾಂಕ್ ತುಂಬ ಹೈ ಹೋದರೆ ನನಗೆ ಕಾಲೇಜಲ್ಲಿ SNQ ಕೋಟ ಆಗೋದಿಲ್ಲ. ಈ 35-40,000 ಫೀಸ್ ಇದೆಯಲ್ಲ, 1 lakh ಎಬೋ ಹೋದರೆ 100% ಯಾವ ಕಾಲೇಜಲ್ಲಿ ನಿಮಗೆ SNQ ಕೋಟ ಆಗೋದಿಲ್ಲ. ಸರ್, ನನಗೆ ನನ್ನ ಬೋರ್ಡ್ಸ್ ಮಾರ್ಕ್ಸ್ ಮೇಲೆ ನನಗೆ SNQ ಕೋಟ ಕೊಡುವಂಥ ಕಾಲೇಜ್ಗಳಿದೆಯಾ? ಎಸ್, ನಿಮ್ಮ KCET ರ್ಯಾಂಕ್ ಏನೇ ಇರಲಿ, ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ ಮೇಲೆ 90% ಎಬೋ ಇದ್ದರೆ ನಿಮಗೆ SNQ ಕೋಟಾ ಕೊಡುವಂಥ, ಡೈರೆಕ್ಟ್ ಅಡ್ಮಿಷನ್ ಕೊಡುವಂಥ ಕಾಲೇಜ್ಗಳಿದೆ. ಅದು ಯಾವುದು ಏನು ಅಂತ ನಿಮ್ಗೆ ತಿಳಿಬೇಕು ಅಂತಿದ್ರೆ ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಿ ನಾನು ಖಂಡಿತ ನಿಮ್ಗೆ ಹೇಳ್ತೇನೆ. ನಿಮ್ಗೆ ಎಬೋ 90% ಇದೆಯಾ ಬೋರ್ಡ್ಸಲ್ಲಿ, ನೀವು ಯಾವ ಕಾಲೇಜಲ್ಲಿ SNQ ಕೋಟಾಕ್ಕೆ ಅಂದರೆ 35,000 to 40,000 ಪರ್ ಇಯರ್ ಫೀಸ್, ಡೈರೆಕ್ಟ್ ಜಾಯ್ನ್ ಆಗ್ಬೋದು, ಸರಿನಾ? ಬೆಂಗಳೂರಿನ ಕಾಲೇಜ್ಗಳು ಯಾವುದು ಏನು ಅಂತ ಇದಾಗಬೇಕು ಅಂತಿದ್ರೆ ನೀವು ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗ್ಬೋದು. ಓಕೆ, ಲೆಟ್ಸ್ ಕಮ್ ಟು ದ ವಿಡಿಯೋ. ಕಾಲೇಜಸ್ ವಿತ್ ಕಟ್ ಆಫ್ ರ್ಯಾಂಕ್ ಅಬೋವ್ 1 lakh. ಮೊದಲೇ ನಾನು ಹೇಳ್ತಾ ಇದ್ದೇನೆ, ಇದು ಥರ್ಡ್ ರೌಂಡಲ್ಲಿ ನಾನು ಹೇಳ್ತಾ ಇರೋದು. ಫಸ್ಟ್ ರೌಂಡಲ್ಲಿ 100% 1 lakh ಅಬೋವ್ ಇದ್ದವರಿಗೆ ಸೀಟ್ ಸಿಗೋದು ತುಂಬ ರೇರ್. ಸಿಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ. ಈಗ SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ, ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ಗಳಾಗಿ ನಿಮಗೆ ರೂರಲ್ಲು, ಕನ್ನಡ ಮೀಡಿಯಮು, ಹೈದರಾಬಾದ್, ಕರ್ನಾಟಕ ಇದ್ದರೆ ಸಿಗಬಹುದು. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಪ್ಲೈನ್ OBC ಕ್ಯಾಟಗರಿ ಆಗಿದ್ರೆ, ಲೈಕ್ 2A 2B ಇದ್ರೆ ಫಸ್ಟ್ ರೌಂಡಲ್ಲಿ ಸಿಗೋದು ಕಷ್ಟ. ಹಾಗಂತ ಸಿಗೋದೇ ಇಲ್ವಾ? 100% ಸಿಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ಥರ್ಡ್ ರೌಂಡಲ್ಲಿ ಸಿಗುತ್ತೆ. ನಾನಿಲ್ಲಿ ಲಿಸ್ಟ್ ಮಾಡಿರೋ ಕಾಲೇಜುಗಳು ಕರ್ನಾಟಕದ ಬೆಂಗಳೂರಿನ ಕಾಲೇಜುಗಳು ಮಾತ್ರ. ಹತ್ರ ನನ್ನ ಲಿಸ್ಟಲ್ಲಿ 39 to 40 ಕಾಲೇಜ್ ಇದೆ. ಕೆಲವೊಂದಿಷ್ಟು ಲಿಸ್ಟ್ ಮಾಡಿದ್ದೇನೆ, ಇನ್ನೂ ಕೆಲವೊಂದು ಕಾಲೇಜುಗಳು ಬರುತ್ತೆ, ಆಯ್ತಾ? ಇದರಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳದ್ದು ಇನ್ಕ್ಲೂಡ್ ಆಗಿದೆ. ಓಕೆ, ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಒಂದು 90,000 ವರೆಗೂ ಜನರಲ್ ಮೆರಿಟ್ ಅವರಿಗೆ ಆಗಿದೆ. ಅದು ಬಿಟ್ಟು ಉಳಿದವರಿಗೆ ಎಲ್ಲರಿಗೂ 1 lakh ಅಬೋವ್ ಹೋಗಿರುವಂಥ ಕಾಲೇಜ್. ಸರ್, ಯಾವ ಬ್ರಾಂಚಿಗೆ? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಿಗೆ. ಓಕೆ, ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಲ್ಲಿ ಈ ಕಾಲೇಜ್ಗಳಲ್ಲಿ ಸಿಗುತ್ತೆ ಅಂತ ಆದರೆ 100% ಅದರ್ ಬ್ರಾಂಚಸ್ಸಲ್ಲಿ ಸಿಕ್ಕೇ ಸಿಗುತ್ತೆ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಇದು ಬೇಸ್ಡ್ ಆನ್ ಥರ್ಡ್ ರೌಂಡ್ ಕಟ್ ಆಫ್, ನಾಟ್ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ಅಲ್ಲ, ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಕ್ಕೇ ಸಿಗುತ್ತೆ. 2 lakhs ಅಬೋವ್ ಕೂಡ ಕೆಲವೊಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದಮೇಲೂ ಕೂಡ ಇಂಥ ಕೆಲವೊಂದು ಕಾಲೇಜುಗಳಲ್ಲಿ ಸೀಟ್ ಉಳಿದಿದೆ. ಹಾಗಂತ ಈ ಕಾಲೇಜ್ಗಳು ಒಳ್ಳೇದಿಲ್ವಾ ಸರ್? ಇಲ್ಲ. ಜೆನ್ವಿನ್ಲಿ ನಾನು ಹೇಳ್ತೇನೆ, ಈ ಕಾಲೇಜ್ಗಳು ಕೆಲವೊಂದಿಷ್ಟು ಕಾಲೇಜ್ಗಳನ್ನು ಕನ್ಸಿಡರ್ ಮಾಡಿದರೆ ಅದಕ್ಕಿಂತ ಬೆಟರೇ ಇದೆ. ಜೆನ್ವಿನ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಕಾಲೇಜ್ಗಳ ಬಗ್ಗೆ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿಲ್ಲ. ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಕೆಲವೊಂದಿಷ್ಟು ಯೂನಿವರ್ಸಿಟಿಗಳನ್ನು ಹಾಕ್ತಾರೆ. ಅಲ್ಲಿರೋ ಕ್ರೌಡನ್ನು ನೋಡಿದರೆ ಕುರಿ ಮಂದಿ ಥರ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳನ್ನ ತಗೊಳ್ತಾ ಇದ್ದಾರೆ. ಅದಕ್ಕಿಂತ ಕೆಲವೊಂದಿಷ್ಟು ಬೆಟರ್ ಕಾಲೇಜ್ಗಳು ಈ ಲಿಸ್ಟಲ್ಲಿ ಇದೆ. ಅದು ಯಾವ ಕಾಲೇಜ್ಗಳು ನಮ್ಮ ಕೌನ್ಸಿಲಿಂಗಲ್ಲಿ ನಾನು ಗೈಡ್ ಮಾಡ್ತೇನೆ. ಓಕೆ, ಸೊ ಇಷ್ಟು ಕಾಲೇಜ್ಗಳು: ಒಂದು ಘೋಷಿಯಾ ಇಂಜಿನಿಯರಿಂಗ್ ಕಾಲೇಜು, HKBK ಕಾಲೇಜ್ ಆಫ್ ಇಂಜಿನಿಯರಿಂಗು, APS ಕಾಲೇಜ್ ಆಫ್ ಇಂಜಿನಿಯರಿಂಗು, ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀ ರೇವಣಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾಗಾರ್ಜುನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಸಿಟಿ ಇಂಜಿನಿಯರಿಂಗ್ ಕಾಲೇಜು, ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಶ್ರೀ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MS ಇಂಜಿನಿಯರಿಂಗ್ ಕಾಲೇಜು, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, T. John ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SEA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈನ್ಸು, ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ,
RR Institute of Technology, Sri Shivakumara Mahaswamiji College of Engineering, ACS College of Engineering, Vijaya Vittala Institute of Technology, Gopalan College of Engineering and Management, KS School of Engineering and Management, Bangalore Technological Institute, ಡಿಫರೆನ್ಸ್ ನೋಡ್ಕೊಳ್ಳಿ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2 ಕ್ಯಾಂಪಸ್ ಇದೆ. ಅದರಲ್ಲಿ ನಾರ್ತ್ ಕ್ಯಾಂಪಸ್, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ವಿದ್ಯಾಶಿಲ್ಪ ಯೂನಿವರ್ಸಿಟಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಎಮಿಟಿ ಯೂನಿವರ್ಸಿಟಿ, ಡಾಕ್ಟರ್ ಎಚ್.ಎನ್. ನ್ಯಾಷನಲ್ ಕಾಲೇಜು, ರತಿನಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನ್ಯೂ ಎಬಿನಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಇದಿಷ್ಟು ಕಾಲೇಜ್ ನಾನು ನಿಮ್ಗೆ ಕರೆಕ್ಟ್ ಹೇಳ್ತೇನೆ ನೋಡಿ. ಇಲ್ಲಿ ಹೇಳಿರೋ 95% ಆಫ್ ದ ಕಾಲೇಜಿಗೆ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೇನೆ. ಇಲ್ಲಿ ಕೊಟ್ಟಿರೋ, ನಾನು ಲೀಸ್ಟ್ ಕೊಟ್ಟಿರೋ 39 ಕಾಲೇಜಸ್ ಅಲ್ಲಿ ನೀವು ಲಿಸ್ಟಲ್ಲಿ ಇಲ್ಲದೆ ಇರೋ ಕೆಲವೊಂದು ಕಾಲೇಜ್ಗಳಿಗಿಂತ ಬೆಟರ್ ಕಾಲೇಜ್ಗಳು ತುಂಬ ಇದೆ. ನಾನು ಆನೆಸ್ಟ್ಲಿ ಹೇಳ್ತಾ ಇದ್ದೇನೆ, ತುಂಬ ಕಾಲೇಜ್ಗಳಿದೆ. ಇದರ ಕಟ್ ಆಫ್ಗಳು ಜಾಸ್ತಿ ಹೋಗಿದೆ ಅಂದರೆ ಮೀನಿಂಗ್ ಈ ಕಾಲೇಜ್ ಒಳ್ಳೆ ಇಲ್ವಾ ಸರ್? ನಾನು ಆನೆಸ್ಟ್ ಆಗಿ ಹೇಳ್ತೇನೆ, ಇಲ್ಲ, ಕೆಲವೊಂದು ಕಾಲೇಜ್ಗಳು ತುಂಬ ಒಳ್ಳೆ ಇದೆ. ಓಕೆ, ಫಿಲ್ ಆಗಿರೋ ಕಾಲೇಜ್ಗಳಿಗಿಂತ ಒಳ್ಳೆ ಇದೆ. ಇದು ಬಿಟ್ಟು ಇದ್ರ ಜೊತೆ ಕೆಲವೊಂದಿಷ್ಟು ಕಾಲೇಜ್ಗಳು ಆಲ್ಮೋಸ್ಟ್ 90,000 ಕೆಲವೊಂದು ಕ್ಯಾಟಗರಿಗೆ. ಈಗ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇರ್ಬೋದು, ಸಪ್ತಗಿರಿ NPS ಯೂನಿವರ್ಸಿಟಿ ಇರ್ಬೋದು, ಕೆಲವೊಂದು ಕ್ಯಾಟಗರಿಗೆ 1 lakh ಅಬೋವ್ ಹೋಗಿದೆ. ಓಕೆ, ಪ್ರೆಸಿಡೆನ್ಸಿ, ಸಪ್ತಗಿರಿ, ಸಾಯಿ ವಿದ್ಯಾದಲ್ಲೂ ಹೋಗಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ 1 lakh ಅಬೋವ್ ಹೋಗಿದೆ ಥರ್ಡ್ ರೌಂಡಲ್ಲಿ. ಕೆಲವೊಂದು ಇವರಿಗೆ ಮಾತ್ರ, ಏನು ಕ್ಯಾಟಗರಿಗೆ ಮಾತ್ರ, ಎಲ್ಲ ಕ್ಯಾಟಗರಿಗೆ ಅಲ್ಲ. ಸರಿನಾ? ಸೊ ಇದಿಷ್ಟು ಕಾಲೇಜ್ಗಳನ್ನ ನಾನು ವಿಸಿಟ್ ಕೂಡ ಮಾಡಿದ್ದೇನೆ. ವಿಸಿಟ್ ಮಾಡಿದಾಗ ನಿಮಗೆ ಕೆಲವೊಂದು ಕಾಲೇಜ್ ಈಗ ಕನ್ಸಿಡರ್ ಮಾಡಿದರೆ ಇದರಲ್ಲೇ ಕೆಲವೊಂದಿಷ್ಟು ಕಾಲೇಜುಗಳು ತುಂಬ ಒಳ್ಳೆ ಇದೆ. ಪ್ಲೇಸ್ಮೆಂಟ್ ವೈಸ್ ಇರ್ಬೋದು, ಅಥವಾ ಫೆಸ್ಟ್ಗಳ ರಿಲೇಟೆಡ್ ಇರ್ಬೋದು, ಎಕ್ಸಾಮ್ ರಿಲೇಟೆಡ್, ಟೀಚಿಂಗ್ ರಿಲೇಟೆಡ್ ಇರ್ಬೋದು, ಒಳ್ಳೆ ಕಾಲೇಜ್ಗಳಿದೆ. ಓಕೆ, ಸೊ ಇದೆಲ್ಲ ಕಾಲೇಜಲ್ಲಿ 1 lakh ಅಬೋವ್ ಹೋಗಿದೆ ಕಟ್ ಆಫ್ ರ್ಯಾಂಕ್. 2 lakhs ಅಬೋವ್ನು ಕೂಡ ಹೋಗಿದೆ. ಓಕೆ, ಸೊ ನಿಮಗೆ ವೆಯ್ಟ್ ಮಾಡುವಂತಹ ಪೇಷನ್ಸ್ ಇರಬೇಕು. ನೀವು ಪೇಷನ್ಸ್ ಇದ್ರೆ 100% ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಪಕ್ಕಾ ಸೀಟ್ ಆಗುತ್ತೆ. ನೀವು ಸೀಟ್ ಸಿಗೋದಿಲ್ಲ, ಅದಾಗತ್ತೆ ಇದಾಗತ್ತೆ ಅಂತ ಅಂದ್ಕೊಂಡು ದಯವಿಟ್ಟು ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗೋದನ್ನ ಬಿಡಿ. ಓಕೆ, ಇಲ್ಲ ಸರ್ ನನಗೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜೇ ಬೇಕು, ನನ್ನ ಮಗ ಅಥವಾ ಮಗಳದ್ದು ಇಂಜಿನಿಯರಿಂಗ್ ರ್ಯಾಂಕ್ ಅಷ್ಟು ಒಳ್ಳೇದಿಲ್ಲ, ನಮ್ಗೆ ಒಳ್ಳೆ ಕಾಲೇಜೇ ಬೇಕು ಅಂತಿದ್ರೆ ಮ್ಯಾನೇಜ್ಮೆಂಟಿಗೆ ಜಾಯ್ನ್ ಆಗಿ. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಜಾಯ್ನ್ ಆಗ್ಲಿಕ್ಕೂ ಮುಂಚೆ ನಮ್ಮ ಕೌನ್ಸಿಲಿಂಗ್ಗೆ ಸೇರ್ಕೊಳ್ಳಿ. ಬಿಕಾಸ್ ನಾನಿಲ್ಲಿ ಯಾವ ಕನ್ಸಲ್ಟೆಂಟ್ ಅಲ್ಲ, ಬಟ್ ನೀವು ಇನ್ವೆಸ್ಟ್ ಮಾಡ್ತಾ ಇರೋ ದುಡ್ಡಿಗೆ ಯಾವುದು ಒಳ್ಳೆ ಕಾಲೇಜು ಅನ್ನೋದನ್ನು ನಾನು ಖಂಡಿತ ಹೇಳ್ತೇನೆ. ನನ್ನ ನಾಲೆಜು ಆಸ್ ಅ IT ಗೈ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವನಾಗಿ ನಾನು ಹೇಳ್ತಾ ಇದ್ದೇನೆ. ನಾನು 100% ಒಳ್ಳೆ ಕಾಲೇಜು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ನಿಮ್ಮ ರೇಂಜಿಗೆ, ನಿಮ್ಮ 15 lakhs 20 lakhs ನೀವು ಇದು ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಹೋಗಿ ಬ್ಲೈಂಡ್ ಆಗಿ ಹೋಗಿ ಇದು ಮಾಡ್ಕೊಳ್ಬೇಡಿ. ಯಾಕಂತ ಕೇಳಿದರೆ ನಿಮಗೆ ಕಾಲೇಜ್ ಬಗ್ಗೆ ಗೊತ್ತಿರೋದಿಲ್ಲ, ಸೀರಿಯಸ್ಲಿ ಗೊತ್ತಾಗೋದಿಲ್ಲ. ನಾನು ಕಾಲೇಜಿಗೆ ಹೋದಾಗ ಎಷ್ಟೋ ಕಾಲೇಜಲ್ಲಿ ನನಗೆ ಕನ್ಫ್ಯೂಸ್ ಆಗಿತ್ತು, ಇಷ್ಟು ಒಳ್ಳೆ ಪ್ಲೇಸ್ಮೆಂಟ್ ಇದೆಯಾ ಅಂತ. ಬಟ್ ಮಾತಾಡ್ತಾ 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 ಆಮೇಲೆ ಗೊತ್ತಾಯಿತು ಪ್ಲೇಸ್ಮೆಂಟ್ನ ನಿಜವಾದ ರಿಯಾಲಿಟಿ ಏನು ಅಂತ. ಓಕೆ, ಸೊ ದಯವಿಟ್ಟು ಪ್ಲೀಸ್ ಜಾಯ್ನ್ ಆಗಿ ಅಷ್ಟೇ. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರಿಗೆ ಮೆಸೇಜ್ ಹಾಕಿ. ಡೋಂಟ್ ಲೆಟ್ ಹೈ ಕಟ್ ಆಫ್ ರ್ಯಾಂಕ್ ಸ್ಟಾಪ್ ಯುವರ್ ಇಂಜಿನಿಯರಿಂಗ್ ಡ್ರೀಮ್. ಏಕಲವ್ಯ 3.0. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಯಾರೂ ಸಿಗ್ಲಿಕ್ಕಿಲ್ಲ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಒಳ್ಳೆ ಕಂಟೆಂಟನ್ನು. ನನಗೆ ಗೊತ್ತಿಲ್ಲ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಾನು ಎಲ್ಲ ಕಾಲೇಜಿಗೂ ವಿಸಿಟ್ ಮಾಡಿದ್ದೇನೆ ಅಂತ ಹೇಳೋ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ಗಳ ಜೊತೆ ರಿವ್ಯೂ ತಗೊಂಡಿದ್ದೇನೆ. ಅದು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್, ನಾಟ್ ಓನ್ಲಿ ಟಾಪ್ 10 ಅಥವಾ 20 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ. ನಾನು ಇಲ್ಲಿ ಲಿಸ್ಟ್ ಮಾಡಿರುವಂಥ 39 ಕಾಲೇಜ್ ಇದೆ ನೋಡಿ, ಇದರಲ್ಲಿರೋ ಆಲ್ಮೋಸ್ಟ್ 35+ ಕಾಲೇಜ್ ನಾನು 100% ವಿಸಿಟ್ ಮಾಡಿ ಆಗಿದೆ ಆಲ್ರೆಡಿ. ಅದು ಬಿಟ್ಟು ಬೇರೆ ಇಂಜಿನಿಯರಿಂಗ್ ಕಾಲೇಜು ವಿಸಿಟ್ ಮಾಡಿದ್ದೇನೆ. ನಿಮಗೆ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ತುಂಬ ಇಂಪಾರ್ಟೆಂಟ್. ನೀವು ಅಂದ್ಕೊಳ್ಬೋದು ಸರ್ AI ಇದೆಯಲ್ಲ ಅಲ್ಲಿ ನಾನು ಕೊಡ್ತೇನೆ, ನನಗೆ ಕೊಡುತ್ತೆ. ದಯವಿಟ್ಟು ಇದರಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಲೈಫ್ ಡಿಸೈಡಿಂಗ್. AI ಹೇಗೆ ಮಾಡೋದು ಗೊತ್ತುಂಟಾ? ಎಲ್ಲ ವೆಬ್ಸೈಟನ್ನು ರಿಸರ್ಚ್ ಮಾಡುತ್ತೆ. AI ಬೆಳೆಯೋದು ಎಷ್ಟೇ, ChatGPT ಆಗಿರ್ಬೋದು, ಎಲ್ಲ ವೆಬ್ಸೈಟನ್ನು ಕೊಡುತ್ತೆ. ಆ ವೆಬ್ಸೈಟಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ AI ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ವಿಷಯ ಇಷ್ಟೇ. ಅದು ಟ್ರಾವೆಲ್ ಮಾಡುತ್ತೆ, ಎಲ್ಲ ವೆಬ್ಸೈಟನ್ನು ಇದು ಮಾಡುತ್ತೆ. ಯಾವ ವೆಬ್ಸೈಟಲ್ಲಿ ನಿಮಗೆ ರಿಲೇಟೆಡ್, ನೀವು ಯಾವುದಕ್ಕೆ ಸರ್ಚ್ ಮಾಡಿದರೆ ರಿಲೇಟೆಡ್ ಕಂಟೆಂಟ್ಗಳಿದೆ ಅದು ನಿಮ್ಗೆ ಕೊಡುತ್ತೆ. ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಬಟ್ ಆನ್ ಕ್ಯಾಂಪಸ್ ಹೋಗಿ ನಾನು ತಗೊಂಡು ಬಂದಿದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ, ಮತ್ತೆ ಸ್ಟೂಡೆಂಟ್ಸ್ಗಳೇ ದಯವಿಟ್ಟು, ಮತ್ತೆ ಪೇರೆಂಟ್ಸ್ಗಳಿಗೆ ದಯವಿಟ್ಟು, ಇದು ಯಾವ ಸ್ಕ್ಯಾಮ್ ಅಲ್ಲ. ಐ ಆಮ್ ಅ ಟೀಚರ್. ನಾನು 6 ವರ್ಷದಿಂದ ಟೀಚ್ ಮಾಡ್ತಾ ಇದ್ದೇನೆ, IT ವರ್ಕ್ ಮಾಡ್ತಾ ಇದ್ದೇನೆ. ಐ ಆಮ್ ಅರ್ನಿಂಗ್ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್. ನನಗೇನು ಇದರಲ್ಲಿ ಸ್ಕ್ಯಾಮ್ ಮಾಡಿ ನನಗೇನು ಇದಾಗಬೇಕಂತಿಲ್ಲ. ಓಕೆ, ಸೊ ಬಟ್ ಫ್ರೀ ಕೊಡ್ಬೋದಿತ್ತಲ್ಲ ಸರ್? ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ನಾನು ಇವಾಗೆಲ್ಲ ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ, ಫ್ರೀ ಕೊಟ್ಟರೆ ಯಾವುದಕ್ಕೂ ಬೆಲೆ ಇಲ್ಲ. ಓಕೆ, ಯಾವುದೆಲ್ಲ ಫ್ರೀ ನನ್ನ ಕಡೆಯಿಂದ ಕೊಡ್ಲಿಕ್ಕಾಗತ್ತೆ ನಾನು ಕೊಟ್ಟಿದ್ದೇನೆ. ಸೊ ಇದನ್ನು ಫ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ, ಮಿನಿಮಲ್ ಅಮೌಂಟಲ್ಲಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋ ಆಗಿರುತ್ತೆ. ಮ್ಯಾನೇಜ್ಮೆಂಟಲ್ಲಿ ಜಾಯ್ನ್ ಆಗಲಿಕ್ಕೂ ಮುಂಚೆ ದಯವಿಟ್ಟು ನೆನಪಿಟ್ಕೊಳ್ಳಿ, ಇಷ್ಟು ಕಾಲೇಜ್ಗಳಿದೆ. ನಾನು ಲಿಸ್ಟ್ ಮಾಡಿರೋದು ಬೆಂಗಳೂರಿನ ಕಾಲೇಜ್ಗಳು ಮಾತ್ರ. ಇದ್ರ ಜೊತೆ ನೀವು ಆಲ್ ಓವರ್ ಕರ್ನಾಟಕ ಲಿಸ್ಟ್ ಮಾಡಿದರೆ ಮೋರ್ ದೆನ್ 70 to 80 ಕಾಲೇಜ್ಗಳು ನಿಮ್ಮ ಲಿಸ್ಟಲ್ಲಿ ಸಿಗುತ್ತೆ. ಓಕೆ,
ಸೊ ಇದರಲ್ಲೂ ಬೆಂಗಳೂರಲ್ಲಿ ಇನ್ನೂ ಕೂಡ ಒಂದು 5 to 10 ಕಾಲೇಜ್ 100% ಸಿಗುತ್ತೆ ನಿಮಗೆ. ಬಟ್ ನಾಟ್ ಫಾರ್ ಆಲ್ ಕ್ಯಾಟಗರಿ, ಕೆಲವೊಂದು ಕ್ಯಾಟಗರಿ ಸಿಗುತ್ತೆ. ಓಕೆ ಓಕೆ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ದಯವಿಟ್ಟು ಮ್ಯಾನೇಜ್ಮೆಂಟ್ ಸೀಟಿಗೆ ಜಾಯ್ನ್ ಆಗಲೇಬೇಕು ಅಂತಿದ್ರೆ ನನ್ನ ಹತ್ರ ಕನ್ಸಲ್ಟ್ ಮಾಡಿ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ. ನನ್ನ ಕೌನ್ಸಿಲಿಂಗಿಗೆ ನಾನು ಯಾವ ಕನ್ಸಲ್ಟೆಂಟ್ ಅಲ್ಲ. ಓಕೆ ನನ್ನ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ ನಿಮ್ಗೆ ಕೊಡುವಂಥ ಮನಿಗೆ ಪ್ರೈಸಿಗೆ ಒಂದು ಒಳ್ಳೆ ವ್ಯಾಲ್ಯೂ ಆ್ಯಡೆಡ್ ಕಾಲೇಜನ್ನು ನಾನು ಸಜೆಸ್ಟ್ ಮಾಡ್ತೇನೆ ಅಷ್ಟೇ. ಹೋಗಿ ನೀವು ಜಾಯ್ನ್ ಆಗಿ, ಅದರಲ್ಲಿ ನಂದು ಯಾವುದೂ ಇದಿಲ್ಲ. ನೀವು ಜಾಯ್ನ್ ಆಗಿ, ನೀವು ಬೇಕಾದ್ರೂ ಮತ್ತೆ ಮುಂದೆ ರಿಸರ್ಚ್ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ರೆ. ಓಕೆ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಆಲ್ರೆಡಿ ಹೇಳಿದ ಹಾಗೆ ನಿಮಗೆ 90% ಅಬೋವ್ ಬೋರ್ಡ್ಸಲ್ಲಿ ಇದ್ದು KCET ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ, ನನಗೆ SNQ ಕೋಟ ಬೇಕು ಸರ್, 35 to 40,000 ಬೇಕು ಅಂತಿದ್ರೆ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಿ ನಾನು ಖಂಡಿತ ಸಜೆಸ್ಟ್ ಮಾಡ್ತೇನೆ. ನೀವು ಇವಾಗಲೂ ಹೋಗಿ ಜಾಯ್ನ್ ಆಗ್ಬೋದು. ಸರಿನಾ? ಇದು ಹೇಗೆ ಗೊತ್ತಾಯಿತು ಕೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಎಲ್ಲ ಕಾಲೇಜಿಗೂ ನಾನು ಇದಾಗಿದ್ದೇನೆ, ಏನು ವಿಸಿಟ್ ಮಾಡಿದ್ದೇನೆ. ಕಾಲೇಜ್ ಅವ್ರ ಜೊತೆ ಇನ್ಫಾರ್ಮೇಷನ್ ತಗೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು. ಸರಿನಾ? ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.